ನಮಸ್ತೆ ವೀಕ್ಷಕರೇ, ನಿಮ್ಮ ಆಗು ಹೋಗು ಕೆಲಸಗಳನ್ನು, ನಿಮ್ಮ ಭವಿಷ್ಯವನ್ನು ನೀವೇ ಸ್ವಯಂ ತಿಳ್ಕೊಳ್ತಕ್ಕಂಥ ಒಂದು ಮಂತ್ರನ ಕೊಡ್ತೀನಿ ವೀಕ್ಷಕರೇ. ನಿಮ್ಮ ಫ್ಯೂಚರನ್ನು ತಿಳ್ಕೊಬೋದು. ಜೊತೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಶ್ನೆ ಇರುತ್ತೆ. ಯಾವುದೇ ರೀತಿ ಸಮಸ್ಯೆ ಇರಲಿ, ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಉದಾಹರಣೆಗೆ ಒಂದು ಬೋರ್ ಪಾಯಿಂಟ್ ಮಾಡಿಸ್ತೀರಾ, ನೀರು ಬೀಳುತ್ತೋ ಇಲ್ಲ ಅಂತ ಗೊತ್ತಿರೋದಿಲ್ಲ. ಯಾವುದೋ ಒಂದು ಮುಖ್ಯ ಕೆಲಸಕ್ಕೆ ಹೋಗ್ತೀರಾ, ಆ ಕೆಲಸ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇರತಕ್ಕಂಥದ್ದು ಇದಕ್ಕೆ ಬಂದುಬಿಟ್ಟು ಸ್ವಪ್ನೇಶ್ವರಿ ಮಂತ್ರ ಅಂತ ಕರಿತೀವಿ. ಕನಸಿನ ಮೂಲಕ ಪರಿಹಾರವನ್ನು ತಿಳಿಸ್ತಕ್ಕಂಥದ್ದು. ಮಂತ್ರ ಬಂದು ಓಂ ನಮೋ ಚಕ್ರೇಶ್ವರಿ ಜಿರ್ರಿ ಜಾಳಿಸಿ ಓಂ ಅಂಬಿಕಾ ದೇವಿಯೇ ನಮಃ ಆಗಚ್ಚ ಆವೇಶದ ಚಿಂತಿಕಾ ಕಾರ್ಯ ಸಹಾಯ ಕುರಹ ಸ್ವಾಹ. ಈ ಮಂತ್ರನ ಗ್ರಹಣ ಕಾಲದಲ್ಲಿ ಮತ್ತು ರವಿಪುಷ್ಯ ಗುರುಪುಷ್ಯದಲ್ಲಿ 5,000 ಸತಿ ಮಂತ್ರ ಹೇಳಿ ಸಿದ್ಧ ಮಾಡ್ಕೊಳ್ಳಿ. ಅಥವಾ ಬಿಡುದಿವಸದಲ್ಲಿ ಗುರುವಾರ ಮತ್ತು ಭಾನುವಾರ ದಿವಸ ಏನಾದರೂ ಮಾಡಿದರೆ 9,000 ಸತಿ ಈ ಮಂತ್ರನ ಸಿದ್ಧ ಮಾಡಬೇಕಾಗುತ್ತೆ. ಸಿದ್ಧ ಮಾಡ್ಕೊಂಡು ರಾತ್ರಿ ಮಲಗುವ ಮುನ್ನ, ನಿದ್ರೆಗೆ ಜಾರುವ ಮುನ್ನ ಈ ಮಂತ್ರನ 108 ಸಲ ಜಪ ಮಾಡ್ತಕ್ಕಂಥದ್ದು. ನಿಮ್ಮ ಇಷ್ಟಾರ್ಥ ದೇವರ ಪೂಜೆ ಮಾಡಿ 108 ಸಲ ಈ ಮಂತ್ರನ ಜಪ ಮಾಡ್ಕೊಂಡು ಮಲಗಿದರೆ ಕನಸಿನ ರೂಪದಲ್ಲಿ ಬಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಗೋಚರ ಆಗ್ತಕ್ಕಂಥದ್ದು. ನಿಮ್ಮ ಕೆಲಸ ಏನೋ ಒಂದು ಅನ್ಕೊಂಡಿರ್ತಾರೆ, ಆ ಕೆಲಸ ಆಗುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಆ ಪ್ರಶ್ನೆಗೆ ತಕ್ಕ ಉತ್ತರ ಫ್ಯೂಚರನ್ನು ತಿಳ್ಕೊಬೋದು. ಬೆಳಗ್ಗೆ ಆಗುವಷ್ಟರಲ್ಲಿ ನಿಮಗೆ ಕನಸಿನ ಮೂಲಕ ಬಂದು ದಾರಿ ತೋರಿಸ್ತಕ್ಕಂಥದ್ದು ವೀಕ್ಷಕರೇ. ಈ ಮಂತ್ರ 100% ವರ್ಕ್ ಆಗುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ದು ಏನೇ ಸಮಸ್ಯೆ ಇರಲಿ, ನಿಮ್ಮಲ್ಲಿರ್ತಕ್ಕಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬದಲಾಗುತ್ತೆ ಇಲ್ಲ ಅನ್ನೋದು ಭವಿಷ್ಯ ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಿಮ್ದು ಯಾವುದೇ ಕ್ವಶನ್ಸ್ ಇದ್ದರೂ ಕೂಡ ಆ ಕ್ವಶನ್ಸ್ಗೆ ಉತ್ತರ ಸಿಗುತ್ತೆ. ಈ ಕಾರ್ಯ ಮಾಡಲಾ ಅಥವಾ ಬೇಡ. ಈಗ ಏನೋ ಒಂದು ಕಾರ್ಯ ಕೈಗೊಂಡಿರ್ತೀರ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ. ಈ ಬಿಸ್ನೆಸ್ ನಮಗೆ ಬರುತ್ತೋ ಇಲ್ವೋ, ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಸ್ವಯಂ ತಿಳ್ಕೊಳ್ತಕ್ಕಂಥದ್ದು. ಬೇರೆ ಯಾವುದೋ ಒಂದು ಜಾಬ್ ಮಾಡ್ತಿರ್ತೀರ, ಆ ಜಾಬ್ ನಮಗೆ ಸೆಟ್ ಆಗುತ್ತೋ ಅಥವಾ ಇಲ್ವೋ. ಹೊಲದಲ್ಲಿ ಏನೋ ನೀವು ಬೆಳೆ ಮಾಡ್ತಿರ್ತಾರೆ, ಈ ಬೆಳೆ ಮಾಡಿದರೆ ನಮಗೆ ಸಕ್ಸಸ್ ಆಗುತ್ತೋ ಅಥವಾ ಇಲ್ವೋ. ಯಾವುದೇ ರೀತಿ ಆಗಲಿ, ರೈತರಾಗಲಿ, ಅಫಿಷಿಯಲ್ಸ್, ಜಾಬರ್ಸ್ ಆಗಲಿ, ಏನೇ ಕೆಲಸ ಇರಲಿ, ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಚಾರನ ಮುಂಚಿತವಾಗಿ ತಿಳ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರ, ಚಕ್ರೇಶ್ವರಿ ಮಂತ್ರ ಅಂತ ಕರಿತೀವಿ. ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಒಂದು ಒಳ್ಳೆಯ ದಿವಸಗಳಲ್ಲಿ, ಹುಣ್ಣಿಮೆ ಟೈಮಲ್ಲೋ ಅಥವಾ ಅಮಾವಾಸ್ಯೆ ಟೈಮಲ್ಲೋ ಅಥವಾ ಗುರುವಾರ ದಿವಸ ಭಾನುವಾರ ದಿವಸನೋ ಈ ಮಂತ್ರನ 108 ಸರಿ ಜಪ ಮಾಡಿ ಮಲಗಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಶ್ರೀ ಗುರುದತ್ತ.